ಈಗಿರುವಂಥ ಕನ್ನಡಿಗರ ಅಪ್ಡೇಟ್ ಏನಿದೆ ಸರ್? ಇಲ್ಲ, ಈಗಾಗಲೇ ಸುಮಾರು ಜನ ನಿನ್ನೆ 2 ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಅರೇಂಜ್ ಮಾಡಿ ಭಾಳಷ್ಟು ಜನನ ವಾಪಸ್ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದನೂ ನಡೀತಾ ಇದೆ. ಈ ಮಧ್ಯೆ ಇಲ್ಲಿಂದ ಕೆಲವು ಫ್ಲೈಟ್ಸನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಭಾರತೀಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಮೋರ್ ದ್ಯಾನ್ 10 ಮಿಲಿಯನ್ ಅಂತ ಒಂದು ಅಂದಾಜು ಮಾಡಿದ್ದಾರೆ. ಅವರೆಲ್ಲ ಕೆಲಸಗಳಿಗೆ ಹೋಗಿರೋ ಭಾಳ ವರ್ಷಗಳಿಂದ ಅಲ್ಲೆಲ್ಲ ಇರ್ತಕ್ಕಂಥವ್ರು. ಅವ್ರದ್ದು ಒಂದು ಭಾಗ ಆದರೆ ಈ ಟೂರಿಸ್ಟ್ ಥರ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು, ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಒಂದು 4 ದಿವಸ 5 ದಿವಸಕ್ಕೆ ಹೋಗಿರೋರು, ಅವರೆಲ್ಲರೂ ಅಲ್ಲಿ ಏನು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಮಿಗಿಲಾಗಿ ಅಲ್ಲಿ ನಮ್ಮ ರಾಯಭಾರಿ ಕಚೇರಿಗಳು ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲೆಲ್ಲಿದ್ದಾರೆ, ನಮ್ಮ ಕನ್ನಡಿಗರಾಗ್ಬೋದು ಅಥವಾ ಭಾರತೀಯರು, ಅವ್ರನ್ನ ಹೆಚ್ಚು ಸುರಕ್ಷಿತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಿರುವಂಥ ಕನ್ನಡಿಗರ ಅಪ್ಡೇಟ್ ಏನಿದೆ ಸರ್? ಇಲ್ಲ, ಈಗಾಗಲೇ ಸುಮಾರು ಜನ ನಿನ್ನೆ 2 ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಅರೇಂಜ್ ಮಾಡಿ ಭಾಳಷ್ಟು ಜನನ ವಾಪಸ್ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದನೂ ನಡೀತಾ ಇದೆ. ಈ ಮಧ್ಯೆ ಇಲ್ಲಿಂದ ಕೆಲವು ಫ್ಲೈಟ್ಸನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಭಾರತೀಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಮೋರ್ ದ್ಯಾನ್ 10 ಮಿಲಿಯನ್ ಅಂತ ಒಂದು ಅಂದಾಜು ಮಾಡಿದ್ದಾರೆ. ಅವರೆಲ್ಲ ಕೆಲಸಗಳಿಗೆ ಹೋಗಿರೋ ಭಾಳ ವರ್ಷಗಳಿಂದ ಅಲ್ಲೆಲ್ಲ ಇರ್ತಕ್ಕಂಥವ್ರು. ಅವ್ರದ್ದು ಒಂದು ಭಾಗ ಆದರೆ ಈ ಟೂರಿಸ್ಟ್ ಥರ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು, ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಒಂದು 4 ದಿವಸ 5 ದಿವಸಕ್ಕೆ ಹೋಗಿರೋರು, ಅವರೆಲ್ಲರೂ ಅಲ್ಲಿ ಏನು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಮಿಗಿಲಾಗಿ ಅಲ್ಲಿ ನಮ್ಮ ರಾಯಭಾರಿ ಕಚೇರಿಗಳು ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲೆಲ್ಲಿದ್ದಾರೆ, ನಮ್ಮ ಕನ್ನಡಿಗರಾಗ್ಬೋದು ಅಥವಾ ಭಾರತೀಯರು, ಅವ್ರನ್ನ ಹೆಚ್ಚು ಸುರಕ್ಷಿತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.